ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಪಠ್ಯಪುಸ್ತಕ ಭಾಗ 2ರಲ್ಲಿ ಬರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಪಾಠಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾಗ 1 ವಿಡಿಯೋ ಆಗಿದ್ದು, ಈ ಒಂದು ವಿಡಿಯೋದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳ ಪಾಠದ ಕುರಿತಾಗಿ ಕೆಲವೊಂದು ಪ್ರಾರಂಭಿಕ ಪರಿಕಲ್ಪನೆಗಳನ್ನು ತಿಳಿಯುತ್ತಾ ಹೋಗುತ್ತೇವೆ. ಮೊದಲನೆಯದಾಗಿ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಅಂಥೇಳಿ ಈಗಾಗಲೇ ನೀವು 8 ಮತ್ತು 9ನೇ ತರಗತಿಯಲ್ಲಿ ತಿಳ್ಕೊಂಡಿರ್ತೀರಿ. ಏನು ನೈಸರ್ಗಿಕ ಸಂಪನ್ಮೂಲಗಳಂತಂದರೆ, ಪ್ರಕೃತಿಯಲ್ಲಿ ಸಿಗುವಂತಹ ಕೆಲವೊಂದು ವಸ್ತುಗಳು ನಮಗೆ ಬಹಳ ಉಪಯೋಗಕ್ಕೆ ಬರ್ತಾ ಇರ್ತವ. ಅಂತಹ ಎಲ್ಲ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂಥೇಳಿ ನಾವು ಕರೆಯುತ್ತೇವೆ. ಉದಾಹರಣೆಗೆ ಗಾಳಿಯಾಗಿರ್ಬೋದು, ನೀರಾಗಿರ್ಬೋದು, ಅರಣ್ಯಗಳಾಗಿರ್ಬೋದು, ವನ್ಯಜೀವಿಗಳಾಗಿರ್ಬೋದು, ಖನಿಜಗಳು, ಪಳೆಯುಳಿಕೆ ಇಂಧನಗಳು, ಮಣ್ಣು ಇತ್ಯಾದಿ. ಇವೆಲ್ಲವೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಆಗ್ತವೆ. ಯಾಕೆ? ಇವು ನಿಸರ್ಗದಲ್ಲಿ ಅಂದರೆ ಪ್ರಕೃತಿಯಲ್ಲಿ, ಪರಿಸರದಲ್ಲಿ ಸಿಗ್ತವ. ಅದರ ಜೊತೆಯಲ್ಲಿ ನಮಗೆ ಬಹಳ ಉಪಯುಕ್ತವಾಗಿವೆ. ಹಾಗಾಗಿ ಈ ರೀತಿಯಲ್ಲಿ ಪ್ರಕೃತಿಯಲ್ಲಿ ಸಿಗುವ ಮತ್ತು ಬಹಳ ಉಪಯುಕ್ತವಾಗುವಂತಹ ಎಲ್ಲ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಈ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ತುಂಬ ಉಪಯುಕ್ತವಾಗಿವೆ. ಆದರೆ ನಾವು ಇವತ್ತು ಏನು ಮಾಡ್ತಾ ಇದ್ವಿ? ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ತುಂಬ ದುರ್ಬಳಕೆ ಮಾಡ್ತಾ ಇದ್ವಿ. ಅಂದರೆ ಸರಿಯಾಗಿ ಯಾವ ರೀತಿಯಲ್ಲಿ ಅವುಗಳನ್ನು ನಾವು ಬಳಸಬೇಕೋ ಆ ರೀತಿಯಲ್ಲಿ ಬಳಸ್ತಾ ಇಲ್ಲ. ಉದಾಹರಣೆಗೆ ನಾವು ಗಾಳಿಯನ್ನು ಮಾಲಿನ್ಯ ಮಾಡ್ತಾ ಇದ್ದೀವಿ, ಗಿಡ ಮರಗಳನ್ನು ಅನಾವಶ್ಯಕವಾಗಿ ಕಡಿತಾ ಇದ್ದೀವಿ, ಆಹಾರವನ್ನು ಪೋಲು ಮಾಡ್ತಾ ಇದ್ದೀವಿ, ನೀರನ್ನು ಮಾಲಿನ್ಯ ಮಾಡ್ತಾ ಇದ್ದೀವಿ, ಮಣ್ಣು ಮಾಲಿನ್ಯ, ವಾಯು ಮಾಲಿನ್ಯ, ವಿದ್ಯುತ್ತನ್ನು ಅನಾವಶ್ಯಕವಾಗಿ ಪೋಲು ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಸುತ್ತಮುತ್ತಲೂ ಸಿಗುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಅವುಗಳನ್ನು ಬಳಸದೆ ಅವುಗಳನ್ನು ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ, ಮಾಲಿನ್ಯ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಯಾಕೆ ದುರ್ಬಳಕೆ ಮಾಡಬಾರ್ದು, ಅವುಗಳನ್ನು ಯಾವ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕು, ನಿರ್ವಹಿಸಬೇಕು ಅನ್ನೋದರ ಕುರಿತಾಗಿಯೇ ಈ ಒಂದು ಅಧ್ಯಾಯದಲ್ಲಿ ತಿಳಿತಾ ಹೋಗ್ತೀವಿ. ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಯಾವ ಮಟ್ಟದಲ್ಲಿ ದುರ್ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಮೂಲಕ ನಾವು ನಿಮಗೆ ಹೇಳೋದಾದರೆ, ಈ ಗಂಗಾ ನದಿಯನ್ನು ಉದಾಹರಣೆ ತೆಗೆದುಕೊಂಡಾಗ, ಗಂಗಾ ನದಿ ಅತ್ಯಂತ ಪವಿತ್ರವಾದ ನದಿ ಎಂಬ ಭಾವನೆಯನ್ನು ಹೊಂದಿರುವಂತಹ ನದಿಯಾಗಿದ್ದು, ಗಂಗಾ ನದಿ ಅತ್ಯಂತ ಮಾಲಿನ್ಯವನ್ನು ಆಗ್ತಾ ಇದೆ. ಗಂಗಾ ನದಿ ತುಂಬ ಮಾಲಿನ್ಯ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಮಾಲಿನ್ಯ ಆಗ್ತಾ ಇದೆ? ಈ ಕೆಳಗಿನ ಚಿತ್ರಗಳನ್ನು ತಾವು ಗಮನಿಸಿದಾಗ ತಮಗೆ ಗೊತ್ತೇ ಆಗಿಬಿಡುತ್ತದೆ, ನಾ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಭಾರತ ದೇಶದಲ್ಲಿ ಅನೇಕ ನದಿಗಳಿದೆ. ಕೇವಲ ನಾವು ಒಂದು ಗಂಗಾ ನದಿಯನ್ನು ಮಾತ್ರ ಉದಾಹರಣೆಯಾಗಿ ತೆಗೆದುಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಗಂಗಾ ನದಿ ಯಾಕೆ ಮಾಲಿನ್ಯ ಆಗ್ತಾ ಇದೆ? ಕೆಳಗಿನ ಚಿತ್ರಗಳನ್ನು ಗಮನಿಸಿದರೆ ತಮಗೆ ಗೊತ್ತೇ ಆಗುತ್ತದೆ. ಗಂಗಾ ನದಿಗೆ ಅನೇಕ ರೀತಿಯ ತ್ಯಾಜ್ಯ ವಸ್ತುಗಳನ್ನು ನಾವು ಎಸೆಯುವುದರಿಂದ, ಗಂಗಾ ನದಿಯಲ್ಲಿ ಏಕಕಾಲಕ್ಕೆ ಅನೇಕ ಜನರು ಆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ, ಆ ಗಂಗಾ ನದಿಯ ನದಿ ಪಕ್ಕದಲ್ಲಿಯೇ ಶವ ಸಂಸ್ಕಾರಗಳನ್ನು ಮಾಡುವುದರಿಂದ, ಶವಗಳನ್ನು ಸುಡುವುದರಿಂದ, ಆ ಅರೆಬೆಂದ ಶವಗಳನ್ನು ನೀರಿಗೆ ಎಸೆಯುವುದರಿಂದ, ಆ ಶವಗಳನ್ನು ಪ್ರಾಣಿಗಳನ್ನು ತಿನ್ನುವುದರಿಂದ, ಅದರ ಜೊತೆಯಲ್ಲಿ ಗಂಗಾ ನದಿಯ ಒಂದು ನೀರಿಗೆ ಅದರ ಪಕ್ಕದಲ್ಲಿರುವಂತಹ ಕಾರ್ಖಾನೆಗಳಿಂದ ತ್ಯಾಜ್ಯ ನೀರನ್ನು ಬಿಡುವುದರಿಂದ, ಈ ಎಲ್ಲ ಕಾರಣಗಳಿಂದಾಗಿ ಗಂಗಾ ನದಿ ಏನಾಗ್ತಾ ಇದೆಯಪ್ಪ ಅಂದರೆ ತುಂಬ ಮಾಲಿನ್ಯಕ್ಕೆ ಒಳಗಾಗಿದೆ. ಇದೊಂದು ಗಂಗಾ ನದಿ ಉದಾಹರಣೆ ಮಾತ್ರ. ಈ ರೀತಿಯಲ್ಲಿ ನಾವು ನಮ್ಮ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಇರುವಂತಹ ಅನೇಕ ನದಿಗಳನ್ನು ಮಾಲಿನ್ಯ ಮಾಡಿದ್ದೇವೆ. ಕೇವಲ ನದಿಗಳನ್ನು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಅನೇಕ ರೀತಿಯಲ್ಲಿ ನಾವು ಅರಣ್ಯಗಳನ್ನು ಹಾಳು ಮಾಡಿದ್ದೇವೆ, ಅದರ ಜೊತೆಯಲ್ಲಿ ಮಣ್ಣು ಮಾಲಿನ್ಯ ಮಾಡಿದ್ದೇವೆ, ವಾಯು ಮಾಲಿನ್ಯ ಮಾಡಿದ್ದೇವೆ. ಹೀಗಾಗಿ ಈ ಸಂಪನ್ಮೂಲಗಳು ಏನಾಗ್ತಾ ಇದೆಯಪ್ಪ ಅಂದರೆ ಅವುಗಳಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇದೆ, ಅವುಗಳ ದುರ್ಬಳಕೆ ಆಗ್ತಾ ಇದೆ, ಅವುಗಳ ಕೊರತೆ ನಮಗೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಕಂಡುಬರುತ್ತದೆ. ಈ ರೀತಿಯಲ್ಲಿ ಗಂಗಾ ನದಿಯನ್ನು ಮಾಲಿನ್ಯ ಮಾಡುವುದರಿಂದ ಏನು ಸಮಸ್ಯೆ ಆಗಿದೆ? ಯಾಕಂದರೆ ಗಂಗಾ ನದಿಯಲ್ಲಿ ಈಗ ಕೆಲವೊಂದು ಬ್ಯಾಕ್ಟೀರಿಯಾಗಳ ಪ್ರಮಾಣ ಅತ್ಯಂತ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಪುಸ್ತಕದಲ್ಲಿ ಕೂಡ ನಿಮಗೆ ಒಂದು ಚಾರ್ಟ್ ಕೊಟ್ಟಿರ್ಬೋದು.
2007ರಿಂದ 2011 ತನಕ ಈ ಗಂಗಾ ನದಿಯಲ್ಲಿ ಯಾವ ರೀತಿಯಲ್ಲಿ ಕೋಳಿ ಫಾರ್ಮ್ ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತೇಳಿ ನೋಡಿ. ಸೊ ಈ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳು ಸಂಖ್ಯೆ ಹೆಚ್ಚಾಗಿ ಸೊ ಅಂತಹ ನೀರನ್ನು ನಾವು ಬಳಸುವುದರಿಂದ, ಸೊ ಅಂತಹ ನೀರಿನಲ್ಲಿ ನಾವು ಸ್ನಾನ ಮಾಡುವುದರಿಂದ ಕೂಡ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಬರ್ತಾ ಇರ್ತವೆ. ಸೊ ಹಾಗಾದರೆ ಈ ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿಲ್ವಾ? ಹಾಗಾದರೆ ಸೊ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿರ್ತವೆ. ಉದಾಹರಣೆಗೆ ನೋಡ್ರಿ, ಗಂಗಾ ನದಿಯನ್ನು ಶುದ್ಧೀಕರಣ ಮಾಡೋದಕ್ಕಾಗಿ 1985ರಲ್ಲಿ ಗಂಗಾ ಕಾರ್ಯ ಯೋಜನೆ ಅಂಥೇಳಿ ಹಾಕ್ಕೊಂಡಿದ್ದಾರೆ. ಆಮೇಲೆ 2014ರಲ್ಲಿ ನಮಾಮಿ ಗಂಗೆ ಕಾರ್ಯಕ್ರಮ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆಮೇಲೆ ಮತ್ತೆ 2016ರಲ್ಲಿ ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು 5-6 ವರ್ಷಕ್ಕೆ ಹೊಸ ಯೋಜನೆಗಳನ್ನು, ಸಾವಿರಾರು ಕೋಟಿ ರೂಪಾಯಿಗಳನ್ನು ಅದಕ್ಕೆ ಖರ್ಚು ಮಾಡಿ ಗಂಗಾ ನದಿಯನ್ನು ಶುದ್ಧೀಕರಿಸುವಂತಹ ಯೋಜನೆಗಳನ್ನು ಹಾಕೋತಾನೇ ಇದ್ದಾರೆ ಸರ್ಕಾರಗಳು. ಆದರೆ ಎಲ್ಲಿಯ ತನಕ ನಾವು ಅಂದರೆ ಜನರು ಬದಲಾಗೋದಿಲ್ವೋ ಅಲ್ಲಿ ತನಕ ಸೊ ಈ ಸಂಪನ್ಮೂಲಗಳು ಈ ರೀತಿಯಲ್ಲಿ ಮಾಲಿನ್ಯಕ್ಕೆ ಒಳಗಾಗ್ತಾನೇ ಇರ್ತವೆ. ಸೊ ಪರಿಸರ ಅನ್ನುವಂಥದ್ದು, ಆ ಪರಿಸರದ ಸಂಪನ್ಮೂಲಗಳನ್ನುವಂಥದ್ದು, ಅವುಗಳನ್ನು ಸಂರಕ್ಷಿಸುವಂಥದ್ದು ಕೇವಲ ಸರ್ಕಾರದ ಕೆಲಸ ಮಾತ್ರನೇ ಆಗಿರುವುದಿಲ್ಲ. ಜನಸಾಮಾನ್ಯರ ಕೂಡ ಇಲ್ಲಿ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತದೆ. ಯಾಕಂದರೆ ಸರ್ಕಾರ ಎಷ್ಟೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೂ ಕೂಡ ಜನ ಜಾಗೃತರು ಆಗಲಿಲ್ಲ, ಜನರು ಸರಿಯಾದ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ಬಳಸಲಿಲ್ಲ, ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡಿದರು, ಪೋಲ್ ಮಾಡಿದರು ಅಂತಂದರೆ ಸೊ ಯಾರು ಏನು ಮಾಡೋದಕ್ಕೂ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಜನ ಮತ್ತು ಸರ್ಕಾರ ಒಟ್ಟಿಗೆ ಕೆಲಸ ಮಾಡಿದಾಗ ನಮ್ಮ ಸಂಪನ್ಮೂಲಗಳ ನಿರ್ವಹಣೆ ಆಗುತ್ತದೆ. ಸುಸ್ಥಿರವಾಗಿ ಸಂಪನ್ಮೂಲಗಳು ಈ ಒಂದು ಭೂಮಿಯ ಮೇಲೆ ಅನೇಕ ಕಾಲಗಳ ತನಕ ಇರ್ತಾ ಹೋಗ್ತವೆ. ಹಾಗಾದರೆ ಈ ಪರಿಸರ ಸಂರಕ್ಷಣೆಗಾಗಿ ನಾವು ಏನು ಮಾಡಬೇಕು? ಸರ್ಕಾರದ ಜೊತೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕು? ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಶಿಕ್ಷಕ ಆಗಿ, ಒಬ್ಬ ಪಾಲಕ ಆಗಿ, ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಕೂಡ ಏನು ಮಾಡಬಹುದು ಅಂತಂದರೆ ಪರಿಸರ ಸಂರಕ್ಷಣೆಗಾಗಿ ನಾವು ಈ 5 ಆರುಗಳನ್ನು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತದೆ. ಏನದು 5 ಆರುಗಳು ಅಂತಂದರೆ ನಿರಾಕರಣೆ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ, ಮರುಚಕ್ರೀಕರಣ. ನಿರಾಕರಣೆ ರೆಫ್ಯೂಸ್, ಮಿತ ಬಳಕೆ ರಿಡ್ಯೂಸ್, ಮರುಬಳಕೆ ರೀಯೂಸ್, ಮರು ಉದ್ದೇಶ ರೀಪರ್ಪೋಸ್, ಮರುಚಕ್ರೀಕರಣ ರೀಸೈಕಲ್. ಸೊ ಇವೆಲ್ಲವುಗಳ ಒಂದು ಆಂಗ್ಲದಲ್ಲಿ ಈ ಎಲ್ಲ ಒಂದು ತತ್ವಗಳ ಆಂಗ್ಲ ಭಾಷೆಯಲ್ಲಿ ಆರ್ ಎಂಬ ಒಂದು ಹೆಸರಿನಿಂದ ಬರುತ್ತದಲ್ಲ, ಹಾಗಾಗಿ ಇದನ್ನು ನಾವು 5 ಆರ್ಗಳಂಥೇಳಿ ನಾವು ಕರೆಯುತ್ತೇವೆ. ಸೊ ನಿರಾಕರಣೆ ಅಂದ್ರೇನು, ಮಿತ ಬಳಕೆ ಅಂದ್ರೇನು, ಮರುಬಳಕೆ ಅಂದ್ರೇನು, ಮರು ಉದ್ದೇಶ ಅಂದ್ರೇನು, ಮರುಚಕ್ರೀಕರಣ ಅಂದ್ರೇನು ಅಂತ ಹೇಳಿ ತಮಗೆ ಕೇಳ್ತಾ ಇರ್ತಾರೆ ಪರೀಕ್ಷೆಯಲ್ಲಿ. ಮತ್ತು ಪರಿಸರ ಸಂರಕ್ಷಣೆಗಾಗಿ ನೀವೆಲ್ಲರೂ ಅನುಸರಿಸಬೇಕಾದಂತಹ 5 ಆರುಗಳು ಯಾವುವು, ಅವುಗಳನ್ನು ಬರೆಯಿರಂತ ಕೇಳ್ತಾ ಇರ್ತಾರೆ. ಸೊ ಅವುಗಳ ಬಗ್ಗೆ ನಾವು ಒಂದು ಸ್ವಲ್ಪ ತಿಳಿತಾ ಹೋಗೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ತಿಳಿಯೋದಕ್ಕೆ ಪ್ರಯತ್ನ ಪಡಬೇಡಿ, ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಪರೀಕ್ಷೆಗಳು ಅನ್ನುವಂಥದ್ದು ಅವು ಹೋಗ್ತಾ ಇರ್ತವೆ. ಈ ವಿದ್ಯೆ ಅನ್ನುವಂಥದ್ದು, ಅಭ್ಯಾಸ ಅನ್ನುವಂಥದ್ದು, ನೀವು ಓದಿರುವಂತಹ ವಿಷಯಗಳನ್ನುವಂಥದ್ದು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತದೆ. ಆ ಉದ್ದೇಶಕ್ಕಾಗಿಯೇ ಈ ಒಂದು ವಿಷಯಗಳನ್ನು ಈ ಒಂದು ಸಿಲೆಬಸ್ಸನ್ನು ತಮಗೆ ಇಟ್ಟಿರ್ತಾರೆ. ಸೊ ಅವುಗಳಲ್ಲಿ ನೀವು ಓದಿ, ಅವುಗಳನ್ನು ತಿಳ್ಕೊಂಡು, ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಈ ಪರಿಸರ ಸಂರಕ್ಷಣೆಗಾಗಿ ಇರುವಂತಹ 5 ಆರುಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದು ನಿರಾಕರಣೆ ಅಂದರೆ ರೆಫ್ಯೂಸ್. ನಿರಾಕರಣೆ ಅಂದರೆ ಏನು? ಬೇಡ ಅಂತ ಅನ್ನಬೇಕು. ಏನು ಬೇಡ ಅನ್ನಬೇಕು? ನಿಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ವಸ್ತುಗಳನ್ನು ನಾವು ಬೇಡ ಅನ್ನಬೇಕು. ಉದಾಹರಣೆಗೆ ನೋಡ್ರಿ, ಪ್ಲಾಸ್ಟಿಕ್ ಕೈಚೀಲಗಳು. ಈ ಪ್ಲಾಸ್ಟಿಕ್ ಕೈಚೀಲಗಳನ್ನು ನಾವು ಬೇಡ ಅಂತ ಅನ್ನಬೇಕು. ಉದಾಹರಣೆಗೆ ನೀವು ಯಾವುದೇ ಒಂದು ಅಂಗಡಿಗೆ ಹೋದಾಗ ಏನೋ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ತಗೋತೀರಿ, ಅವರು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಡೋದಕ್ಕೆ ಹೋಗ್ತಾ ಇರ್ತಾರೆ. ಸೊ ನಾವು ಪ್ಲಾಸ್ಟಿಕ್ ಕವರನ್ನು ಬೇಡ ಅಂತ ಹೇಳಬೇಕಾಗುತ್ತದೆ. ಹಾಗಾದರೆ ನಾವು ಅಂತಹ ವಸ್ತುಗಳನ್ನೆಲ್ಲ ನಾವು ಹೇಗೆ ತರುವುದು? ಹಾಗಾದರೆ ಸೊ ಪ್ಲಾಸ್ಟಿಕ್ ಚೀಲದ ಬದಲಾಗಿ ನಾವು ಬಟ್ಟೆ ಚೀಲಗಳನ್ನು ನಾವು ಬಳಸಬೇಕು ಕಡ್ಡಾಯವಾಗಿ. ತರಕಾರಿ ತಗೊಳ್ಳೋದಕ್ಕೆ ಹೋಗಿರ್ತೀರಿ, ಸೊ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಂಡು ಬರೋ ಬದಲು ತಾವು ಬಟ್ಟೆ ಚೀಲೆಯಲ್ಲಿ ಹಾಕ್ಕೊಂಡು ಬರಬೇಕು. ಸೊ ನೀವು ಮತ್ತೆ ನೀವು ಯಾವುದೇ ರೀತಿಯ ಒಂದು ಶಾಪಿಂಗ್ ಮಾಡೋಕ್ಕೆ ಹೋದಾಗ, ವಸ್ತುಗಳನ್ನು ಖರೀದಿಸಲು ಹೋದಾಗ
ಪ್ರತಿ ಸಲ ಕೂಡ ನೀವು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆ ವಸ್ತುಗಳನ್ನು ತರ್ತಾ ಹೋದಂಗೆಲ್ಲ ಸೊ ಅನೇಕ ರೀತಿಯಲ್ಲಿ ಪ್ಲಾಸ್ಟಿಕ್ಗಳ ಒಂದು ಬಳಕೆ ಆಗಿ ಆ ಪ್ಲಾಸ್ಟಿಕ್ಗಳನ್ನೆಲ್ಲ ನೀವು ಎಲ್ಲೆಂದರಲ್ಲಿ ಎಸೆದು ಅದು ಪ್ಲಾಸ್ಟಿಕ್ ಮಾಲಿನ್ಯ ಆಗ್ತಾ ಹೋಗ್ತದೆ. ಇದರಿಂದ ನಿಮಗೂ ಹಾನಿ ಆಗುತ್ತದೆ, ಪರಿಸರಕ್ಕೂ ಕೂಡ ಹಾನಿ ಆಗ್ತಾ ಹೋಗ್ತದೆ. ಸೊ ಸಾಧ್ಯವಾದಷ್ಟು ನೀವು ಎಲ್ಲೇ ಯಾವುದೇ ಒಂದು ತರಕಾರಿ ಅಂಗಡಿಗೆ ಆಗಿರ್ಬೋದು, ಯಾವುದೇ ಒಂದು ಅಂಗಡಿಗೆ ಬೇರೆ ಅಂಗಡಿಗೆ ಹೋಗಿರ್ಬೋದು, ಹಣ್ಣಿನ ಅಂಗಡಿಗೆ ಹೋಗ್ಬೋದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲಿ ಕಡ್ಡಾಯವಾಗಿ ನೀವು ನಿಮ್ಮದೇ ಆದಂತಹ ಒಂದು ಬಟ್ಟೆ ಚೀಲವನ್ನು ಒಯ್ದು ಅದರಲ್ಲಿಯೇ ದಿನ ವಸ್ತುಗಳನ್ನು ತರೋದಕ್ಕೆ ತಾವು ಪ್ರಯತ್ನ ಪಡ್ತಾ ಹೋಗಬೇಕು. ಸೊ ನಿರಾಕರಣೆ ಅಂದರೆ ಈ ರೀತಿಯಲ್ಲಿ ನಿಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಯಾವುದೇ ವಸ್ತುಗಳನ್ನು ನೀವು ನಿರಾಕರಿಸಬೇಕು, ಅವುಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳೋದೇ ನಿರಾಕರಣೆ. ಇನ್ನು ಎರಡನೇದು ಮಿತ ಬಳಕೆ. ಮಿತವಾಗಿ ಬಳಸುವುದು ಅಂತಂದರೆ ಕಡಿಮೆ ಬಳಸುವುದು, ಎಷ್ಟು ಬೇಕು ಅಷ್ಟೇ ಬಳಸುವುದು, ಅಗತ್ಯಕ್ಕಿಂತ ಹೆಚ್ಚು ಯಾವುದನ್ನು ಕೂಡ ಬಳಸಬಾರ್ದು. ಉದಾಹರಣೆಗೆ ಅದು ಯಾವುದೇ ಸಂಪನ್ಮೂಲ ಆಗಿರಲಿ, ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಆಹಾರ ಆಗಿರ್ಬೋದು. ಆಹಾರ ಕೂಡ ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಶಾಲೆಗಳಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ಸಲ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ನೀವು ಮಧ್ಯಾಹ್ನದ ಬಿಸಿ ಊಟದ ಸಮಯದಲ್ಲಿ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನ್ನವನ್ನು ಬಡಿಸಿಕೊಂಡು ಅದನ್ನು ತಿನ್ನದೆ ಹಾಗೆ ನೀವು ಬಿಸಾಡ್ತೀರಿ. ನಿಮ್ಮ ಒಂದು ಶಾಲೆಯಲ್ಲಿ ನೀವು ಬಿಸಾಡಿದರೆ ನಿಮ್ಮ ಒಂದು ತಾಲೂಕಿನಲ್ಲಿ, ನಿಮ್ಮ ಒಂದು ಜಿಲ್ಲೆಯಲ್ಲಿ, ನಿಮ್ಮ ಒಂದು ರಾಜ್ಯದಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಈ ರೀತಿಯಲ್ಲಿ ಆಹಾರ ಎಲ್ಲ ವಿದ್ಯಾರ್ಥಿಗಳು ಚೆಲ್ಲಿದರೆ ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ಅದೇ ಆಹಾರ ಸುಮಾರು ಟನ್ನುಗಟ್ಟಲೆ ಆಹಾರ ವೇಸ್ಟ್ ಆಗ್ತಾ ಇದೆ ಇವತ್ತು ವಿದ್ಯಾರ್ಥಿಗಳಿಂದ ಅಂಥೇಳಿ ನಾವು ಹೇಳಬೇಕಾಗುತ್ತದೆ, ಆ ರೀತಿಯಲ್ಲಿ ನೀವು ಮಾಡ್ತಾ ಇದ್ದರೆ. ಸೊ ಅನವಶ್ಯಕವಾಗಿ ಆಹಾರವನ್ನು ಹೆಚ್ಚಾಗಿ ಬಡಿಸ್ಕೊಂಡು ಊಟ ಮಾಡದೆ ಅದನ್ನು ಚೆಲ್ಲುವಂಥ ಕೆಲಸ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಕಡಿಮೆ ತಿಂದರೂ ಪರವಾಗಿಲ್ಲ, ಆದರೆ ಹೆಚ್ಚಿಗೆ ಹಾಕಿಸ್ಕೊಂಡು ಅದನ್ನು ಚೆಲ್ಲುವಂತಹ ಕೆಲಸ ಮಾಡಬಾರ್ದು. ಕೇವಲ ಶಾಲೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೇ ಆಗಲಿ, ಯಾವುದೇ ಮದುವೆ ಸಮಾರಂಭಗಳಾಗಿರಲಿ, ಯಾವುದೇ ಫಂಕ್ಷನ್ಗಳಲ್ಲಾಗಲಿ, ಆಮೇಲೆ ಸಿಗ್ತದೋ ಇಲ್ಲ ಅಂಥೇಳಿ ಆಸೆ ಪಟ್ಟು ಹೆಚ್ಚೆಚ್ಚಿಗೆ ಹಾಕಿಸ್ಕೊಂಡು ಅದನ್ನು ತಿನ್ನೋದಕ್ಕೆ ಆಗದೆ ಅದನ್ನು ಚೆಲ್ಲುವಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಆಹಾರವನ್ನು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ನೀರನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ವಿದ್ಯುತ್ತನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ಪೆಟ್ರೋಲ್, ಡೀಸೆಲ್ ಇವೆಲ್ಲವುಗಳನ್ನು ಕೂಡ ಅನವಶ್ಯಕವಾಗಿ ಬಳಸೋಕ್ಕೆ ಹೋಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ಯುವಕರು ಕೆಲವರು ಸುಮ್ಮನೆ ಯಾವುದೇ ಕೆಲಸ ಇಲ್ಲದೆ ಗಾಡಿ ತೊಗೊಂಡು ಹೋಗೋದು, ತಿರುಗಾಡೋದು, ಸುಮ್ಮನೆ ಅಲ್ಲಿ ಪೆಟ್ರೋಲ್ ವೇಸ್ಟು, ಡೀಸೆಲ್ ವೇಸ್ಟ್ ಆಗ್ತಾ ಇರ್ತದೆ. ಮತ್ತು ನೀವು ಚಿಕ್ಕ ವಯಸ್ಸಿನವರಾಗಿರ್ತೀರಿ, ನಿಮಗೇನೋ ಲೈಸೆನ್ಸ್ ಬೇರೆ ಇರೋದಿಲ್ಲ. ಸೊ ಕೆಳಗೆ ಬಿದ್ದರೆ ನಿಮಗೇನೆ ಸಮಸ್ಯೆ ಆಗುತ್ತದೆ. ಮತ್ತು ಅದೇ ರೀತಿಯಲ್ಲಿ ನೀವು ಪೆಟ್ರೋಲ್ ಡೀಸೆಲನ್ನು ಕೂಡ ಹಾಳು ಮಾಡ್ತಾ ಇರ್ತೀರಿ. ಅದೇ ರೀತಿಯಲ್ಲಿ ಮನೆಯಲ್ಲಿ ಅನಾವಶ್ಯಕವಾಗಿ ವಿದ್ಯುತ್ ದೀಪಗಳನ್ನು ಹಾಕುವುದು, ಫ್ಯಾನ್ಗಳನ್ನು ಹಾಕುವುದು, ಟಿ ವಿ ಹಾಕುವುದು, ಅಂದರೆ ನಾವು ಯೂಸ್ ಮಾಡದೆ ಸುಮ್ಮನೆ ಹಾಕಿಡೋದು, ಬೆಳಗಿನ ಸಮಯದಲ್ಲಿ ಕೂಡ ಹಾಕಿಡೋದು, ನೀರನ್ನು ಕೂಡ ಅದೇ ರೀತಿಯಲ್ಲಿ ವೇಸ್ಟ್ ಮಾಡೋದು. ಈ ರೀತಿಯಲ್ಲಿ ಬಹಳಷ್ಟು ನಾವು ವೇಸ್ಟ್ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ. ನಿಮ್ಮ ಕೆಲವೊಂದು ಜೀವನದಲ್ಲಿ ಕೆಲವೊಂದು ಸಣ್ಣ ಬದಲಾವಣೆಗಳನ್ನು ನೀವು ತರ್ತಾ ಹೋಗಬೇಕಾಗುತ್ತದೆ. ನಿಮ್ಮ ಒಂದು ಸಣ್ಣ ಬದಲಾವಣೆ ಮುಂದೆ ಒಂದು ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತದೆ. ಹಾಗಾಗಿ ಅನವಶ್ಯಕವಾಗಿ ಯಾವುದೇ ಒಂದು ಸಂಪನ್ಮೂಲಗಳನ್ನು ನಾವು ವೇಸ್ಟ್ ಮಾಡಬಾರ್ದು. ಇನ್ನು ಮೂರನೇದು ಮರುಬಳಕೆ ಅಂತೇಳಿ. ಮರುಬಳಕೆ ಅಂತಂದರೆ ಪುನಃ ಬಳಸೋದು ಅಂತ ಅರ್ಥ. ಅಂದರೆ ಮರುಬಳಕೆ ಅಂದರೆ ವಸ್ತುಗಳನ್ನು ಮತ್ತೆ ಉಪಯೋಗಿಸುವುದು ಎಂದರ್ಥ. ಉದಾಹರಣೆಗೆ ನಾವು ಯಾವುದೇ ಒಂದು ಉದ್ದೇಶಕ್ಕಾಗಿ ಒಂದು ವಸ್ತುವನ್ನು ತಂದಿರ್ತೀವಿ, ಅಂದರೆ ಒಂದು ಲಕೋಟೆ ಅಂದರೆ ಲೆಟ್ರ್, ಅದು ಬರೀ ಎನ್ವಲಾಪ್ ಇರ್ತದಲ್ಲ, ಲೆಟ್ರ್ ಬರೆದು ಅದರ ಕವರ್ನಾಗ ಇಡ್ತೀವಲ್ಲ, ಕವರ್, ಅದನ್ನು ಮತ್ತೆ ನಾವು ಬಳಸ್ಬೋದು, ಸುಮ್ಮನೆ ಬಿಸಾಕಬಾರ್ದು. ಅದೇ ರೀತಿ ಖರೀದಿಸಿದ ಉಪ್ಪಿನಕಾಯಿ, ಹೊರಗಡೆ ತರ್ತೀವಲ್ಲ ನಾವು, ಉಪ್ಪಿನಕಾಯಿ ಬಾಕ್ಸ್ ಆಗಿರ್ಬೋದು, ಐಸ್ ಕ್ರೀಮ್ ಬಾಕ್ಸ್ ಆಗಿರ್ಬೋದು, ಬೇರೆ ಇನ್ನೊಂದು ಯಾವುದೋ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಅವುಗಳು ಪ್ಲಾಸ್ಟಿಕ್ ಬಾಟಲ್ ಖರೀದಿ ಮಾಡ್ತೀವಲ್ಲ ನಾವು. ಸೊ ಅವೆಲ್ಲ ಖಾಲಿಯಾದ ನಂತರ ಅವುಗಳನ್ನು ನಾವು ಅಡಿಗೆ ಮನೆಯಲ್ಲಿ ವಸ್ತುಗಳನ್ನು ಸಂಗ್ರಹಿಸಿಡಲು ಬಳಸ್ಬೋದು. ನಮ್ಮ ಮನೆಯಲ್ಲಿ ತಾಯಂದಿರು ಮಾಡ್ತಾ ಇರ್ತಾರೆ ಈ ಕೆಲಸ. ಯಾವುದೋ ಐಸ್ ಕ್ರೀಮ್ ಬಾಕ್ಸ್ ತಂದಿರ್ತೀವಿ, ಅದು ಖಾಲಿ ಆಗಿರ್ತದೆ, ಸುಮ್ಮನೆ ಬಿಸಾಕೋ ಬದಲು ಅದರ ಒಳಗಡೆ ಏನಾದರೂ ಅಡಿಗೆ ಸಾಮಾನುಗಳು ಹಾಕಿಡೋದು, ಏನಾದರೂ ನಮ್ಮ ದಿನಬಳಕೆಯ ವಸ್ತುಗಳನ್ನು ಹಾಕಿಡೋದಕ್ಕೆ ನಾವು ಅವುಗಳನ್ನು ಬಳಸ್ತಾ ಇರ್ತೀವಿ. ಇಲ್ಲಿ ಕೆಳಗಡೆ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಅವರು ಅಲ್ಲಿ ನಾವು ಖರೀದಿಸಿದ ವಸ್ತುಗಳನ್ನು ಅವುಗಳ ಉಪಯೋಗ ಆದ ನಂತರದಲ್ಲಿ ಅದನ್ನು ಬೇರೆ ಉಪಯೋಗಕ್ಕಾಗಿ ಯಾವ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ಶೂಗಳಾಗಿರ್ಬೋದು, ಅಲ್ಲಿ ತಂಪು ಪಾನೀಯ ಬಾಟಲ್ಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ಮತ್ತೆ ಬಳಸ್ತಾ ಇರಬೇಕು.
ಒಂದು ಖರೀದಿ ಮಾಡಿ ಅದನ್ನು ತಿಂದು ಸುಮ್ಮನೆ ಬಿಸಾಕೋದ್ರಿಂದ ಅದು ಪರಿಸರದಲ್ಲಿ ತ್ಯಾಜ್ಯ ಆಗಿ ಬೆಳೀತಾ ಹೋಗ್ತದೆ. ಸೊ ಅನಾವಶ್ಯಕವಾಗಿ ನಾವು ಪರಿಸರಕ್ಕೆ ತ್ಯಾಜ್ಯವನ್ನು ಉತ್ಪತ್ತಿ ಮಾಡಬಾರ್ದು, ತ್ಯಾಜ್ಯಗಳು ಉತ್ಪತ್ತಿ ಆಗದಂತೆ ನೋಡ್ಕೋಬೇಕು. ಅದು ನಮ್ಮ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿರ್ತದೆ. ಆಮೇಲೆ ಮರು ಉದ್ದೇಶ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ಮರು ಉದ್ದೇಶ ಅಂತಂದರೆ, ಮರು ಉದ್ದೇಶ ಎಂದರೆ ವಸ್ತುಗಳನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದಿದ್ದಲ್ಲಿ ಬೇರೆ ಉದ್ದೇಶಕ್ಕೆ ಬಳಸುವುದು ಎಂದರ್ಥ. ಉದಾಹರಣೆಗೆ ನೋಡ್ರಿ, ಬಿರುಕು ಬಿಟ್ಟ ಮಣ್ಣಿನ ಪಾತ್ರೆ ಅಥವಾ ಮಡಿಕೆಗಳು ಅಥವಾ ಅಡಿಕೆ ಮುರಿದ ಲೋಟಗಳನ್ನು ಸಣ್ಣ ಸಣ್ಣ ಸಸ್ಯಗಳನ್ನು ಬೆಳೆಸುವುದಕ್ಕೆ ಮತ್ತು ಪಕ್ಷಿಗಳಿಗೆ ಆಹಾರ ನೀಡಲು ಬಳಸ್ಬೋದು. ಹೌದಿಲ್ಲ? ನಾವು ಮನೆಯಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಬಕೆಟ್, ಪ್ಲಾಸ್ಟಿಕ್ ಕೊಡಗಳು ಅಂತ ಇರ್ತವೆ, ಮಡಿಕೆಗಳಂತ ಇರ್ತವೆ, ಅವು ಒಡೆದೋಗಿರ್ತವ, ಅವು ಬಿರುಕು ಬಿಟ್ಟಿರ್ತವೆ, ಅವುಗಳಲ್ಲಿ ನಾವು ನೀರು ಸಂಗ್ರಹಿಸಿಡೋದಕ್ಕೆ ಬರೋದಿಲ್ಲ. ಆವಾಗ ಅವುಗಳಲ್ಲಿ ನಾವು ಮಣ್ಣು ಹಾಕಿ ಸಣ್ಣ ಸಣ್ಣ ಗಿಡಗಳನ್ನು, ಮರಗಳನ್ನು, ಸಸ್ಯಗಳನ್ನು ಬೆಳೆಸೋದಕ್ಕೆ ಬಳಸ್ಕೋಬೋದು. ಈ ರೀತಿಯಲ್ಲಿ ಒಂದು ಉದ್ದೇಶಕ್ಕಾಗಿ ತಂದಿರುವಂತಹ ವಸ್ತು ಆ ಉದ್ದೇಶಕ್ಕೆ ಈಡೇರಲು ಸಾಧ್ಯವಾಗದಿದ್ದಲ್ಲಿ, ಅದರಲ್ಲಿ ಏನಾದರೂ ಅದು ಹಾನಿಯಾದಾಗ ಆ ಉದ್ದೇಶಕ್ಕೆ ಅದು ಬಳಸಲು ಸಾಧ್ಯವಾಗದಿದ್ದಲ್ಲಿ ಬೇರೆ ಉದ್ದೇಶಕ್ಕೆ ಅದನ್ನು ಬಳಸಬೇಕು. ಉದಾಹರಣೆ ನೋಡ್ರಿ, ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ನಿಚ್ಚಣಿಕೆ ಇದೆ, ಅದು ಮುರಿದು ಹೋಗಿದೆ. ಸೊ ಅದನ್ನು ನಿಚ್ಚಣಿಕೆಯನ್ನು ನಾವು ಈಗ ಬಳಸಲು ಸಾಧ್ಯವಾಗೋದಿಲ್ಲ ಮೇಲೆ ಹತ್ತಲು. ಸೊ ಅದನ್ನು ನಾವು ಏನು ಮಾಡಿದ್ದಾರೆ ಇಲ್ಲಪ್ಪ ಅಂದರೆ, ಪುಸ್ತಕಗಳನ್ನು ಸಂಗ್ರಹಿಸಿಡಲು ರ್ಯಾಕ್ ಥರ ಯೂಸ್ ಮಾಡಿದ್ದಾರೆ. ಹೌದಾ? ಸೊ ಈ ರೀತಿಯಲ್ಲಿ ಒಂದು ಉದ್ದೇಶಕ್ಕೆ ಇರುವಂತಹ ವಸ್ತು ಆ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದಿದ್ದಲ್ಲಿ ಆ ವಸ್ತುವನ್ನು ಸುಮ್ಮನೆ ನಾವು ಬಿಸಾಕಿದರೆ ಅದು ತ್ಯಾಜ್ಯ ಆಗುತ್ತೆ ಪರಿಸರದಲ್ಲಿ. ಹಾಗಾಗಿ ಅದನ್ನು ಸುಮ್ಮನೆ ಬಿಸಾಕೋ ಬದಲು ಬೇರೊಂದು ಉದ್ದೇಶಕ್ಕೆ ಆ ವಸ್ತುವನ್ನು ನಾವು ಬಳಸ್ಕೋಬೇಕು. ಇದನ್ನೇ ನಾವು ಮರು ಉದ್ದೇಶ ಅಂಥೇಳಿ ಕರೀತೇವೆ. ಸೊ ಈ ರೀತಿಯಲ್ಲಿ ನಾವು ಮರು ಉದ್ದೇಶವನ್ನು ಕೂಡ ಮಾಡಬೇಕು. ಇನ್ನು ಕೊನೆಯದಾಗಿ 5ನೇ ಒಂದು ತತ್ವ, ನಿಯಮ, ಮರುಚಕ್ರೀಕರಣ. ಏನಿದು ಮರುಚಕ್ರೀಕರಣ ಅಂದರೆ, ವಸ್ತುಗಳನ್ನು ಹೊಸದಾಗಿ ತಯಾರಿಸುವುದು ಅಥವಾ ಹೊರತೆಗೆಯುವುದರ ಬದಲು ಉಪಯೋಗಿಸಿದ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳಿಂದ ಹೊಸ ವಸ್ತುಗಳನ್ನು ತಯಾರಿಸುವುದು ಎಂದರ್ಥ. ಉದಾಹರಣೆಗೆ ನೋಡ್ರಿ, ಈಗ ಪೇಪರ್ಗಳು, ಸಾಮಾನ್ಯವಾಗಿ ನೀವು ವಿದ್ಯಾರ್ಥಿಗಳು ಪೇಪರ್ ಅಂದರೆ ನಿಮ್ಮ ನೋಟ್ಬುಕ್ ಪೇಪರ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಪೇಪರ್ಗಳಾಗಿರ್ಬೋದು, ಈ ಎಲ್ಲ ಪೇಪರ್ಗಳನ್ನು ತಯಾರಿಸಬೇಕಪ್ಪ ಅಂದರೆ ಗಿಡ ಮರಗಳನ್ನು ಕಡಿದು ಗಿಡ ಮರಗಳಿಂದ ತಯಾರಿಸಬೇಕಾಗುತ್ತದೆ. ಸೊ ಈ ಮತ್ತೆ ಗಿಡ ಮರಗಳನ್ನು ಕಡಿದು ಪೇಪರ್ಗಳನ್ನು ತಯಾರಿಸುವ ಬದಲು ನಿಮ್ಮ ಹತ್ರ ನೀವು ಬರೆದಿರುವಂತಹ ಎಲ್ಲ ನಿಮ್ಮ ಪೇಪರ್ಗಳು ಹಳಿದಾದ್ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ನಿಮ್ಮ ನೋಟ್ಬುಕ್ಗಳಾಗಿರ್ಬೋದು, ಅವೆಲ್ಲವುಗಳನ್ನು ನಾವು ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಸುಮ್ಮನೆ ಅವುಗಳನ್ನು ಎಲ್ಲಂದರಲ್ಲೇ ಬಿಸಾಕೋ ಬದಲು, ಸುಟ್ಟಾಕೋ ಬದಲು ಅವುಗಳನ್ನು ನಾವು ಮತ್ತೆ ಮರುಚಕ್ರೀಕರಣಕ್ಕೆ ಒಳಪಡಿಸಿದರೆ ನಿಮ್ಮ ಹಳೆಯ ಪೇಪರನ್ನು ಅವುಗಳನ್ನೆಲ್ಲ ಸಂಗ್ರಹಿಸಿ ಹೊಸ ಪೇಪರ್ ಆಗಿ ಪರಿವರ್ತಿಸಬಹುದು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಬರ್ತಾ ಇರ್ತಾರೆ, ಹಳೆ ಪೇಪರ್ ಇದ್ದರೆ ಹಾಕ್ಕೊಂಡು ಹೋಗ್ತಾರೆ ಮನೆಗೆ ಬಂದು. ಹಳೆ ಪೇಪರ್ಗಳು, ಪ್ಲಾಸ್ಟಿಕ್ಗಳು, ಬಾಟಲ್ಸ್ಗಳು ಮತ್ತು ಲೋಹದ ವಸ್ತುಗಳು ಬರ್ತಿರ್ತಾರೆ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ. ಸೊ ಅದು ಮರುಚಕ್ರೀಕರಣ ಉದ್ದೇಶಕ್ಕಾಗಿ ಅವ್ರು ಬರ್ತಾ ಇರ್ತಾರೆ. ಆ ಹಳೆಯ ವಸ್ತುಗಳನ್ನು ನೀವು ಕೊಟ್ಟು ಅವರಿಂದ ನೀವು ರೊಕ್ಕ ಕೂಡ ಪಡಿಬಹುದು, ಇಲ್ಲಾಂದರೆ ಏನಾದರೂ ವಸ್ತುಗಳನ್ನು ಕೂಡ ಅವರು ಕೊಡ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ವಸ್ತುಗಳನ್ನು ನೀವು ಸುಮ್ಮನೆ ಎಲ್ಲಂದ್ರಲ್ಲೇ ಬಿಸಾಕಿ ಪರಿಸರದಲ್ಲಿ ತ್ಯಾಜ್ಯ ಉತ್ಪತ್ತಿ ಮಾಡೋ ಬದಲು ಅವೆಲ್ಲವುಗಳನ್ನು ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಸೊ ಪದೇ ಭೂಮಿಯನ್ನು ಗಣಿಗಾರಿಕೆ ಮಾಡಿ ಅರಣ್ಯಗಳನ್ನು ಕಡಿದು ಹೊಸ ವಸ್ತುಗಳನ್ನು ತಯಾರಿಸುವ ಬದಲು ಈ ಹಳೆಯ ವಸ್ತುಗಳನ್ನೇ ಅವುಗಳಿಂದ ಕರಗಿಸಿ ಅವುಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ಮರುಚಕ್ರೀಕರಣಕ್ಕೆ ಒಳಪಡಿಸಿ ಅವುಗಳಿಂದ ಹೊಸ ವಸ್ತುಗಳು ತಯಾರಿಸುವುದು ತುಂಬ ಉತ್ತಮ. ಯಾಕಂದರೆ ನಾವು ಸಂಪನ್ಮೂಲಗಳು ಅಂಥೇಳಿ ಭೂಮಿಯಿಂದ ತೆಗೆದು ಅವುಗಳನ್ನು ಯೂಸ್ ಮಾಡ್ತಾ ಹೋದರೆ ಕೆಲವೊಂದು ಸಂಪನ್ಮೂಲಗಳು ನಿಮ್ಗೆ ಗೊತ್ತಿರ್ಬೋದು, ಮುಗಿದು ಹೋಗುವ ಸಂಪನ್ಮೂಲ ಇರ್ತವೆ, ಅವೆಲ್ಲ ಖಾಲಿ ಆಗ್ತಾ ಹೋಗ್ತವೆ. ಹಾಗಾಗಿ ನಾವು ಇರುವಂತಹ ಸಂಪನ್ಮೂಲಗಳನ್ನೇ ಮತ್ತೆ ಮರುಚಕ್ರೀಕರಣಕ್ಕೆ ಒಳಪಡಿಸಿ ಅವುಗಳನ್ನು ಬಳಸ್ತಾ ಹೋಗಬೇಕಾಗುತ್ತದೆ. ಸೊ ಈ ರೀತಿಯಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜು ಆಗಿರ್ಬೋದು, ಕಾಗದ ಆಗಿರ್ಬೋದು, ಲೋಹದ ವಸ್ತುಗಳಾಗಿರ್ಬೋದು, ಅವೆಲ್ಲವುಗಳನ್ನು ಕೂಡ ನಾವು ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಸೊ ನಿಮ್ಗೊಂದು ಈಗಾಗಲೇ ಪಾಠ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು, ಸ್ವಲ್ಪ ಜನರಲ್ ಪಾಠ ಕೂಡ ಆಗಿದೆ. ಈಗಾಗಲೇ ನೀವು 8, 9 ತರಗತಿಯಲ್ಲಿ ತಿಳ್ಕೊಂಡಿದ್ರು ಕೂಡ ಈ ಒಂದು ಸಂಪನ್ಮೂಲಗಳ ಬಗ್ಗೆ. ಸೊ ಈ ಎಷ್ಟು ಕಷ್ಟಪಟ್ಕೊಂಡು ನಾವು ಈ 5 Rಗಳನ್ನು ಅಳವಡಿಸಿಕೊಂಡು ಯಾಕೆ ನಾವು ಸಂಪನ್ಮೂಲಗಳನ್ನು ನಿರ್ವಹಿಸಬೇಕು, ಮೇಂಟೈನ್ ಮಾಡಬೇಕು, ಸಂರಕ್ಷಿಸಬೇಕು ಅಂತ ಕೇಳಿದರೆ ಇಲ್ಲಿ 5 ಪಾಯಿಂಟ್ಸ್ ಇದೆ, ನೀವು ನೆನ್ಪಿಟ್ಕೋಬೇಕು. ನೈಸರ್ಗಿಕ ಸಂಪನ್ಮೂಲಗಳು ನಿರಂತರವಾಗಿ ದೊರಕುವುದಿಲ್ಲ.
ಹೌದಿಲ್ಲ? ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳು ಮುಗಿದು ಹೋಗ್ತವೆ. ಪಳೆಯುಳಿಕೆ ಇಂಧನಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಇವೆಲ್ಲ ಮುಗಿದು ಹೋಗ್ತಾ ಇರ್ತವೆ. ಸಂಪನ್ಮೂಲಗಳ ಬೇಡಿಕೆಯು ಸ್ಫೋಟಕ ದರದಲ್ಲಿ ಹೆಚ್ಚಾಗ್ತಾ ಇದೆ. ಇವತ್ತು ಜನಸಂಖ್ಯೆ ತುಂಬ ಹೆಚ್ಚಾಗ್ತಾ ಇದೆ, ಜನರ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ ಜನರ ಬೇಡಿಕೆಗಳು ಹೆಚ್ಚಾಗಬೇಕು, ಬೇಡಿಕೆಯನ್ನು ಪೂರೈಸಬೇಕಪ್ಪ ಅಂದರೆ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಸೊ ಇಂಡೈರೆಕ್ಟ್ಲಿ ಸಂಪನ್ಮೂಲಗಳ ಬೇಡಿಕೆಯು ಕೂಡ ತುಂಬ ಹೆಚ್ಚಿದೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಸಂಪನ್ಮೂಲಗಳ ಬೇಡಿಕೆಯು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಇನ್ನು 3ನೇ ಪಾಯಿಂಟ್, ಸಂಪನ್ಮೂಲಗಳು ಮುಂದಿನ ಪೀಳಿಗೆಗೆ ಸಿಗಬೇಕಾದ್ರೆ ನಾವು ಅವುಗಳನ್ನು ನಿರ್ವಹಿಸಬೇಕು, ಮೇಂಟೈನ್ ಮಾಡಬೇಕು, ಸಂರಕ್ಷಿಸಬೇಕು. ಎಲ್ಲ ಸಂಪನ್ಮೂಲಗಳನ್ನು ನಾವೇ ಬಳಸಿದರೆ ಮುಂದಿನ ಪೀಳಿಗೆಗೆ ಏನು ಸಿಗ್ತದೆ? ಅಥವಾ ನಮ್ಮ ಪೂರ್ವಜರ ಎಲ್ಲರ ಸಂಪನ್ಮೂಲಗಳನ್ನು ಬಳಸಿ ಖಾಲಿ ಮಾಡಿದ್ದಲ್ಲಿ ನಮಗೇನು ಸಿಗ್ತಾ ಇತ್ತು ಈಗ? ಹಾಗಾಗಿ ಈ ಭೂಮಿಯ ಮೇಲಿರುವಂತಹ ಸಂಪನ್ಮೂಲಗಳನ್ನು ನಾವು ನಿರ್ವಹಿಸಬೇಕಾಗುತ್ತದೆ. ನಾವು ಬಳಸಬೇಕು, ಅವುಗಳನ್ನು ನಿರ್ವಹಿಸಬೇಕು, ಮುಂದಿನ ನಮ್ಮ ಪೀಳಿಗೆಗೆ ಉಳಿಸಬೇಕು. ಇನ್ನು ಪರಿಸರ ಸಂರಕ್ಷಣೆಗಾಗಿ ಸಂಪನ್ಮೂಲಗಳನ್ನು ನಿರ್ವಹಿಸಬೇಕು. ಸೊ ಪರಿಸರ ಚೆನ್ನಾಗಿರ್ಬೇಕಪ್ಪ ಅಂದರೆ ಸಂಪನ್ಮೂಲಗಳು ಕೂಡ ಇರಬೇಕು. ನೀರಿದ್ರೇ ಅರಣ್ಯ, ಅರಣ್ಯ ಇದ್ರೇ ಗಾಳಿ. ಹೀಗೆ ಸಂಪನ್ಮೂಲಗಳು ಪರಿಸರ ಒಂದಕ್ಕೊಂದು ಸಂಬಂಧಪಟ್ಟಿದೆ. ಪರಿಸರ ಇರಬೇಕಪ್ಪ ಅಂದರೆ ಸಂಪನ್ಮೂಲಗಳು ಅಲ್ಲಿ ಇರಬೇಕಾಗುತ್ತದೆ. ಸಂಪನ್ಮೂಲಗಳು ಇರಬೇಕಪ್ಪ ಅಂದರೆ ಪರಿಸರ ಕೂಡ ಇರಬೇಕಾಗುತ್ತದೆ. 5ನೇದು, ಸಂಪನ್ಮೂಲಗಳ ದುರ್ಬಳಕೆಯನ್ನು ತಡೆಯಲು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಮೂಡಿಸಬೇಕು. ನಾವು ಅದರ ದುರ್ಬಳಕೆಯನ್ನು ಕಡಿಮೆ ಮಾಡಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಹಾಗಾಗಿ ನಾವು ಈಗ ಸಂಪನ್ಮೂಲಗಳನ್ನು ನಾವೇನು ಮಾಡಬೇಕಾಗ್ತದಪ್ಪ ಅಂದರೆ ನಿರ್ವಹಿಸಬೇಕಾಗುತ್ತದೆ. ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಲ್ಲ, ಅದು ದುರ್ಬಳಕೆ ಕಡಿಮೆ ಆಗಬೇಕಲ್ಲ. ಇದ್ರ ಬಗ್ಗೆ ಯಾರಿಗೂ ಮಾಹಿತಿಯೇ ಇಲ್ಲ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತದೆ. ಸೊ ನೀವು ಈ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಇವತ್ತು. ನೀವು ಕೂಡ ನಿಮ್ಮ ಜೀವನದಲ್ಲಿ ಈ 5-6 ತತ್ವಗಳನ್ನು ಅಳವಡಿಸಿಕೊಳ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ನೀವು ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವರಿಗೆ, ನಿಮ್ಮ ಸೊಸೈಟಿಯಲ್ಲಿ, ನಿಮ್ಮ ಊರಿನಲ್ಲಿರುವಂಥ ಪ್ರತಿಯೊಬ್ಬರಿಗೆ ಈ ವಿಷಯಗಳನ್ನು ತಿಳಿಸಬೇಕು. ಸೊ ಸಂಪನ್ಮೂಲಗಳನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತದೆ. ನೀವೆಲ್ಲರೂ ಸೇರಿಕೊಂಡು ಈ ಸಂಪನ್ಮೂಲಗಳನ್ನು ನಿರ್ವಹಿಸಬೇಕಾಗುತ್ತದೆ, ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕಾಗುತ್ತದೆ, ಮುಂದಿನ ಪೀಳಿಗೆಗೆ ಉಳಿಸಬೇಕಾಗುತ್ತದೆ. ಪರಿಸರ ಇದ್ರೇ ನಾವು ಇರ್ತೀವಿ. ಪರಿಸರ ಇಲ್ಲ ಅಂತಂದರೆ ನಾವು ಈ ಭೂಮಿಯ ಮೇಲೆ ಇರುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಹಾಗಾಗಿ ಸಂಪನ್ಮೂಲಗಳ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಸೊ ಇದು ಈ ಒಂದು ಪಾಠದ ಭಾಗ 1 ವಿಡಿಯೋದಲ್ಲಿ ಈ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಭಾಗ 2 ವಿಡಿಯೋದಲ್ಲಿ ನಾವು ಮುಂದಿನ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ.